ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಟ್ ಪೆಟಲ್ ವ್ಲಾಗ್ಸ್. ಸೊ ನಂಗೆ ಗೊತ್ತು ತುಂಬ ದಿವಸದಿಂದ ನಾನು ವಿಡಿಯೋನೇ ಮಾಡಿಲ್ಲ, ಯಾಕಂದರೆ ನಾನು ಇವಾಗ ಫೈನಲ್ ಇಯರಲ್ಲಿ ಇರೋ ಕಾರಣ ತುಂಬ ನಮಗೆ ರೆಕಾರ್ಡ್ಸು, ಎಕ್ಸಾಮ್ಸು, ಇಂಟರ್ನಲ್ಸ್ ಎಲ್ಲ ಇತ್ತು. ಸೊ ನಾನು ಇವಾಗ ಲಾಸ್ಟ್ ಸೆಮ್ಮಲ್ಲಿದ್ದೀನಿ, ಸ್ವಲ್ಪ ನನಗೆ ಬರ್ಡನ್ ಕಡಿಮೆ ಆಗಿದೆ ಆ್ಯಂಡ್ ಸ್ವಲ್ಪ ಫ್ರೀ ಇದ್ದೀನಿ. ಹಾಗಾಗಿ ನಾನು ಒಂದು ವಿಡಿಯೋ ಮಾಡಿದೆ, ಯುಗಾದಿ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಸಿಂಪಲಾಗಿ ಮಾಡಿದ್ದೀನಿ. ಸೊ ನೀವೆಲ್ಲ ನೋಡಿ ಖುಷಿ ಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋಗೆ ಫಸ್ಟ್ ಕಮೆಂಟ್ ಮಾಡಿದವ್ರನ್ನ ನಾನು ಶೌಟೌಟ್ ಮಾಡ್ತೀನಿ ಅಂದಿದ್ದೀನಿ. ಈ ವಿಡಿಯೋನ ನೀವು ಫುಲ್ ನೋಡಿದಾಗ ಯಾರಿಗೆ ಶೌಟೌಟ್ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ಸೊ ವಿಡಿಯೋ ನೋಡ್ಕೊಂಡು ಬನ್ನಿ. ನನ್ನ ರಂಗೋಲಿ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡೋದು ಮರಿಬೇಡಿ. ಈ ರಂಗೋಲಿ ಹಾಕೋಕ್ಕೆ ಒಂದು 32 ಮಿನಿಟ್ಸ್ ಹಿಡೀತು ಮ್ಯಾಕ್ಸಿಮಮ್. ನಾನು ವಿಡಿಯೋ ಮಾಡಿದೆ, ಅದು ಹೇಗೋ ಡಿಲೀಟ್ ಆಗೋಗಿದೆ. ಹಾಗೆ ಈ ರಂಗೋಲಿದು ಕಲರ್ ಕಾಂಬಿನೇಷನ್ ಎಲ್ಲ ಹೇಗಿದೆ ಅಂತ ಹೇಳಿ. ಈ ಯುಗಾದಿ ಹಬ್ಬಕ್ಕೆ ನಿಮ್ಮ ಜೀವನದಲ್ಲಿ ಖುಷಿ ಸಿಹಿ ಜಾಸ್ತಿ ಇರಲಿ, ಹಾಗೆ ಬೇವಿನ ಕಹಿ ತುಂಬ ಕಡಿಮೆ ಇರಲಿ ಅಂತ ನಾನು ಆಶಿಸ್ತೀನಿ. ಬೇವರೆಲ್ಲ ಬಿಸಿಲಲ್ಲಿ ಹಾಕಿದೆ, ಲೇಟಾಗಿದೆ ರಂಗಾಗಿ. ಬೈರುಮ ಬೈರ ಹಾಯ್ ಹಾಯ್ ಹೋಯ್ ಹಾಯ್ ಕುಟ್ಟು ಹಾಯ್ ಕುಟ್ಟು. ಯಾವುದು ಸಂಕ್ರಾಂತಿ ಪಾಟ್ ಎಲ್ಲ ಇಟ್ಟಂತಾರ? ನಾನು ಯೂಟ್ಯೂಬಲ್ಲಿ ಏನಿದೆ ಬಿಟ್ಟು. ಸೊ ನಮ್ಮಮ್ಮ ವೀಡಿಯೋದಲ್ಲಿ ಏನು ಹೇಳ್ತಿದ್ರಂದರೆ, ಹಿಂದಿನ ವೀಡಿಯೋದಲ್ಲಿ ಅದು ಸಂಕ್ರಾಂತಿ ಥರ ಪಾಟ್ ಎಲ್ಲ ಬರ್ತಿದೆಯಲ್ಲ ಅಂತ. ಇಲ್ಲ, ನಾನು ಗೂಗಲಿಂದ ನೋಡ್ಕೊಂಡು ಬರ್ತಿದ್ದೀನಿ ಆ ರಂಗೋಲಿನ ಅಂತ ಹೇಳ್ತಿದ್ದೆ. ಸೊ ಇಲ್ಲಿ ನಮ್ಮಮ್ಮ ಹಬ್ಬದ ಅಡುಗೆ ರೆಡಿ ಮಾಡ್ತಿದ್ದಾರೆ, ಯಾಕಂದರೆ ನಮ್ಮ ರಿಲೇಟಿವ್ಸ್ ಬರ್ತಿದ್ದಾರೆ ನಮ್ಮ ಅಮ್ಮನ ಸೈಡು. ಹಾಗೆ ಏನು ಮಾಡ್ತಿದ್ದಾರೆ ನೋಡೋಣ. ಇದು ಹೋಳಿಗೆ ಹೂರ್ಣ ಮಾಡ್ತಿದ್ದಾರೆ. ಹಾಗೆ ಏನು ಮಾಡ್ತಿದ್ದಾರೆ ಅಂತ ಅವರೇ ಮುಂದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಅವರೇ ಹೇಳ್ತೀನಿ ನಾನು ಅಂತ ಹೇಳಿದರು. ಸೊ ನೋಡೋಣ ಬನ್ನಿ ಹೇಗೆ ಹೇಳ್ತಾರಂತ. ಅಡುಗೆ ಮನೆ ಹರಡಿಟ್ಟಿದ್ದಾರೆ. ಇದು ಹೋಳಿಗೆ ಸಾರಿಗೆ ಮಸಾಲ ತೆಗಿತಾರದು. ಇದು ಹೂರ್ಣಕ್ಕೆ. ಇದು ಮಸಾಲ ಎಲ್ಲ ಫ್ರೈ ಮಾಡ್ಕೋಬೇಕು. ಟೋಟಲ್ ಆಗಿ ಲಾಸ್ಟಿಗೆ ಫಿನಿಶ್ ಆಗುವಾಗ ನಂಗೆ ಕರಿ. ಸೊ ಈ ಸತಿ ನನ್ನ ತೆಂಗಿನೇ ಪೂಜೆ ಮಾಡಿದ್ಲು, ಈ ಸತಿ ನಾನು ಮಾಡಿಲ್ಲ. ನಾವು ಲೇಟಾಗಿ ಪೂಜೆ ಮಾಡ್ತಿದ್ದೀವಿ, ಯಾಕಂದರೆ ಬೆಳಗ್ಗೆ ಎಲ್ಲ ಎದ್ದು ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ತೋರಣ ಕಟ್ಟೋದು, ದೇವ್ರ ಸಾಮಾನು ತೊಳೆಯೋದೆಲ್ಲ ಇತ್ತು. ಹಾಗಾಗಿ ಸೊ ಈ ಸತಿನೂ ನಾವೇನು ಜೋರು ಹಬ್ಬ ಮಾಡಿಲ್ಲ, ಲೈಟಾಗಿ ಸಿಂಪಲ್ಲಾಗೇ ಮಾಡಿದ್ವಿ. ನಾವು ಯಾವಾಗಲೂ ಸಿಂಪಲ್ಲಾಗೇ ಮಾಡೋದು. ಸೊ ನಾನು ಈ ಸತಿ ಹಬ್ಬಕ್ಕೆ ಹೇಗೆ ರೆಡಿಯಾಗಿದೆ ಅಂತ ನೋಡೋಣ ಬನ್ನಿ. ನಾನೇನು ಅಂಥ ಗ್ರ್ಯಾಂಡ್ ರೆಡಿಯಾಗಿರಲಿಲ್ಲ, ಬಟ್ ಇಳ್ಕಲ್ ಸೀರೆ ಉಟ್ಟಿದೆ. ನಮ್ಮ ಕಡೆ ಉತ್ತರ ಕರ್ನಾಟಕದ ಸೈಡ್ ಇದೇ ಥರ ಉಡೋದು. ನಾನು ಒಂಚೂರು ಟ್ರೈ ಮಾಡಿದ್ದೆ ಅವ್ರ ಥರ ಉಡೋಕ್ಕೆ, ಬಟ್ ಕಚ್ಚೆ ಉಡೋಕ್ಕಾಗಲಿಲ್ಲ, ನಂಗೆ ಅದು ಬರೋಲ್ಲ. ಹಾಗಾಗಿ ಸೊ ನಾನಿಲ್ಲಿ ಹ್ಯಾಪಿ ಯುಗಾದಿ ಅಂತ ಹೇಳ್ತಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಹ್ಯಾಪಿ ಯುಗಾದಿ ಗೈಸ್. ಮಾ ಆಂಟಿ ಹಾಯ್ ಮಾಡ ನನ್ನ ಯೂಟ್ಯೂಬ್ಗೆ. ಹಾಯ್. ಅಡಿಗೆ ಎಲ್ಲರೂ ಬಂದಾಗ ಅಜ್ಜಿ ಹಾಯ್ ಮಾಡು, ಹಾಯ್ ಮಾಡಜ್ಜಿ, ಹಾಯ್ 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 ಹಾಯ್. ಸೊ ನಮ್ಮ ಅಜ್ಜಿಗೆ ಹಾಯ್ ಮಾಡು ಅಂತಿದ್ದೀನಿ. ಅವ್ರಿಗೆ ಗೊತ್ತಾಗಿಲ್ಲ ನಾನು ವೀಡಿಯೋ ಮಾಡ್ತಿದ್ದೆ ಅಂತ, ಅವ್ರಿಗೆ ಐಡಿಯಾನೇ ಇಲ್ಲ. ಹಂಗಾಗಿ ಅವರು ಏನು ಏನು ಅಂತ ಕೇಳ್ತಿದ್ರು. ಬಟ್ ಇಟ್ ವಾಸ್ ಸೋ ಕ್ಯೂಟ್. ಏನಂದರೆ ಇಲ್ಲಿ ಚಿತ್ರಾನ್ನ ಮಾಡಿದರು, ಪೂರಿ ಮಾಡಿದರು, ಅದಕ್ಕೆ ಸಾಗು ಮಾಡಿದರು, ಇನ್ನೂ ಏನೇನೋ ಮಾಡಿದರು, ಹೋಳಿಗೆ ಎಲ್ಲ ಮಾಡಿದರು. ಸೊ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಇದು ಕೆಲಸ ಮಾಡೋದ್ರಲ್ಲೇ ಬ್ಯುಸಿ ಆಗೋಯ್ತು. ನನ್ನ ಕಸಿನ್ಸ್ ಎಲ್ಲರೂ ಬಂದಿದ್ದರು. ಸೊ ಸಖತ್ ಖುಷಿಯಾಗಿತ್ತು. ಹಬ್ಬಕ್ಕೆ ರಿಲೇಟಿವ್ಸ್ ಎಲ್ಲ ಬಂದಾಗಲೇ ಎಷ್ಟು ಚಂದ ಅಲ್ಲ, ಎಷ್ಟು ಖುಷಿಯಾಗುತ್ತೆ ಅವ್ರು ಬಂದಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ನಾವು ಹಳೇದನ್ನೆಲ್ಲ ನೆನ್ಪು ಮಾಡ್ಕೊಂಡು ಮಾತಾಡೋದು ಕೂಡ. ಸೊ ಇವತ್ತಿನ ಶೌಟೌಟ್ ಹೋಗ್ತಾ ಇರೋದು ಯಾರಿಗೆ ಅಂದರೆ ಅಮ್ಮು ರಿಷಿಕಾ ಅನ್ನೋರಿಗೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಈ ವ್ಲಾಗಲ್ಲಿ ಯಾರು ಫಸ್ಟ್ ಕಮೆಂಟ್ ಮಾಡ್ತೀರೋ ಅವ್ರಿಗೆ ಮುಂದಿನ ವ್ಲಾಗಲ್ಲಿ ನಾನು ಶೌಟೌಟ್ ಮಾಡ್ತೀನಿ. ಸೊ ಇಲ್ಲಿ ನಮಗೆ ಚಂದ್ರ ಕಾಣಿಸ್ತು ಯುಗಾದಿ ನೆಕ್ಸ್ಟ್ ಡೇ. ಅದು ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಸೊ ಯುಗಾದಿ ಎಲ್ಲ ಮುಗಿದ್ಮೇಲೆ ನಾವು ಮೈಸೂರಿಗೆ ಹೋಗಿದ್ವಿ. ಮೈಸೂರು ಸಕ್ಕತ್ತಾಗಿತ್ತು. ನಾನು ಫಸ್ಟ್ ಟೈಮ್ ಮೈಸೂರಿಗೆ ಹೋಗಿದ್ದು. ಸೊ ಇದು ಸನ್ರೈಸ್ ಎಷ್ಟು ಚೆನ್ನಾಗಿತ್ತು ನೋಡಿ, ಗ್ರೀನರಿ. ಬಟ್ ಬೋರಿಂಗ್ ಇತ್ತು ಜರ್ನಿ.
ಬಿಸಿ ತುಪ್ಪ ಎಣ್ಣೆ ತುಂಬ ಬರ್ತಾ ಇದೆ. ಮಸಾಲೆ ದೋಸೆ ತುಪ್ಪದು. ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. ಇನ್ನೊಂದು 2 ನಿಮಿಷ ಲೇಟ್ ಆಗಿದ್ದಿದ್ರು ನಮಗೆ ದೇವ್ರ ದರ್ಶನ ಆಗ್ತಿರಲಿಲ್ಲ. ಲಕ್ಕೀಲಿ ನಮಗೆ ದೇವ್ರ ದರ್ಶನ ಆಯಿತು, ಯಾಕಂದರೆ ನಮಗೆ ಟೈಮಿಂಗ್ಸ್ ಗೊತ್ತಿರಲಿಲ್ಲ. ಬಟ್ ಅಲ್ಲಿ ಸಖತ್ತು ಬಿಸಿಲು ಅಂದರೆ ಕಾಲಿಡೋಕ್ಕಾಗ್ತಿರ್ಲಿಲ್ಲ. ಹಾಗೆ ನಾವು ದೇವ್ರ ಪ್ರಸಾದ ತಿನ್ನೋಕೆ ಹೋಗ್ತಿದ್ದೀವಿ. ನಮಗೆ ಗೊತ್ತಿರಲಿಲ್ಲ ದೇವ್ರ ಪ್ರಸಾದ ಇಲ್ಲಿ ಸಿಗುತ್ತೆ ಅಂತ, ಯಾಕಂದರೆ ಇದು ಫಸ್ಟ್ ಟೈಮ್ ನಾವು ವಿಸಿಟ್ ಮಾಡ್ತಾ ಇರೋದು. ಹಾಗೆ ತುಂಬ ಚೆನ್ನಾಗಿತ್ತು ಪ್ರಸಾದ, ಸಿಂಪಲ್ ಆಗಿತ್ತು, ತುಂಬ ಟೇಸ್ಟಿ ಇತ್ತು. ನಾವು ಮೈಸೂರಿಗೆ ಹೋಗೋ ಕಾರಣನೇ ಬೇರೆ ಇತ್ತು. ಕೆಲಸ ಆಯಿತು, ನಮಗೆ ಸಖತ್ ಖುಷಿ ಇದೆ. ಅದು ಏನಾಗಿದೆ ಅಂತ ನಾನು ನೆಕ್ಸ್ಟ್ ಬರೋ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆ ಕೆಲಸ ಆಗಿದೆ ಅನ್ನೋದೇ ಒಂದು ಸೈಡ್ ಖುಷಿ ಅಂದರೆ ಖುಷಿಯಾಗಿತ್ತು. ಹಂಗಾಗಿ ನಮ್ಮಮ್ಮ ಹೇಳ್ಕೊಂಡಿದ್ರು ಈ ದೇವಸ್ಥಾನಕ್ಕೆ ಬರ್ತೀನಿ ಅಂತ. ಹಂಗಾಗಿ ನಾವು ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ದೇವಸ್ಥಾನ, ನನಗೆ ಸಖತ್ತು ಖುಷಿ ಆಯಿತು. ಸೊ ಪ್ರಸಾದಕ್ಕೆ ರವೆ ಪಾಯಸ ಮತ್ತು ಅನ್ನ ಸಾರು, ಅನ್ನ ಮಜ್ಜಿಗೆ ಎಲ್ಲ ಇತ್ತು. ಸೊ ನಮ್ಗೆ ಆ ಕೆಲಸ ಮುಗ್ದಿದ್ದೆ ಒಂದು ಸಂಜೆ ಮೇಲೆ ಹೊರಟ್ವಿ. ನಾವು ಬೆಳಗ್ಗಿನ ಜಾವ ಹೊರಟು ಮತ್ತು ನಾವು ಸಂಜೆ ಮೇಲೆ ಹೊರಟ್ವಿ ಕೆಲಸ ಮುಗಿದ್ಮೇಲೆ. ನಮ್ಮ ಅಪ್ಪ ಪಾಪ ತುಂಬ ಡ್ರೈವ್ ಮಾಡಿದ್ರು. ನಾನು ಡ್ರೈವ್ ಮಾಡ್ತೀನಿ ಅಂತ ಕೇಳಿದೆ, ಅವ್ರು ಕೊಡಲಿಲ್ಲ. ಬಟ್ ಸಖತ್ತು ಟಯರ್ಡಿಂಗ್ ಆಗಿತ್ತು. ಅವ್ರು ಕೆಲಸಕ್ಕೆ ಹೋಗಿ ಬಂದು ಪಾಪ ಡ್ರೈವ್ ಮಾಡಿದ್ದಾರೆ. ಯಾಕೆ ಜರ್ನಿ ಬೋರಿಂಗ್ ಆಗಿತ್ತು ಅಂದರೆ ಆ ರೋಡಲ್ಲಿ ತಿನ್ನೋಕ್ಕೆ ನಮಗೇನು ಸಿಗಲೇ ಇಲ್ಲ. ಹಾಗಾಗಿ ಸಖತ್ ಬೋರಿಂಗ್ ಹೊಡಿತಿತ್ತು. ಮತ್ತು ನಾನು ಇದಾದಮೇಲೆ ಕಾಲೇಜ್ಗೆ ಹೋಗಿದ್ದೆ. ಆವಾಗ ಅಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಇದು ನಮ್ಮ ಲ್ಯಾಬಲ್ಲಿ ನಾವು ಎಲ್ಲೋ ಹೊರಗೆ ಹೋಗಿ ಬರಬೇಕಾದ್ರೆ ನಮಗೊಂದು ಪಕ್ಷಿ ಮರಿ ಸಿಕ್ತು. ಎಷ್ಟು ಕ್ಯೂಟ್ ಇದೆ ಅಂದರೆ, ಇದು ತುಂಬ ಸಣ್ಣಕ್ಕಿದೆ, ತುಂಬ ಕ್ಯೂಟಾಗಿದೆ. ನಾನು ಇದನ್ನು ಅಪ್ಲೋಡ್ ಮಾಡಬೇಕಂತಲೇ ನಾನು ವೀಡಿಯೋ ತೆಗೆಸ್ಕೊಂಡಿದ್ದೆ ಲ್ಯಾಬಲ್ಲಿ. ಆ್ಯಕ್ಚುಲಿ ತೆಗಿಯೋಕೆ ಅಲೋ ಇಲ್ಲ, ಬಟ್ ನಾನು ತೆಗೆಸ್ಕೊಂಡಿದ್ದೆ. ತುಂಬ ಕ್ಯೂಟ್ ಇತ್ತಿದು. ಇದ್ರ ಪಕ್ಷಿ ಹೆಸರು ಏನೋ ಇತ್ತು, ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಆ ಪಕ್ಷಿ ಹೆಸರು ಏನಂತ. ಸೊ ನಮ್ಮ ಲ್ಯಾಬಲ್ಲಿ ನಾವು ಹೇಗೆ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಂತ, ಇದು ಕೆಮಿಸ್ಟ್ರಿ ಲ್ಯಾಬ್ ಅಲ್ಲ, ಝೂಯಾಲಜಿ ಲ್ಯಾಬು. ಸೊ ನಾನು ಏನು ಕಾಂಬಿನೇಷನ್ ತೊಗೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾಗಿರುತ್ತೆ. ನೋಡಿ ಕಡೆ ನೋಡು ನೋಡು ಮೇಲೆ ನೋಡು, ಪೇಲ್ಪಿಂಗ್ ಬರ್ತಿದೆ. ತೋರಿಸು, ಇಲ್ಲಿ ತೋರಿಸು, ನಮ್ಮ ಲಾಗಿಗೆ ತೋರಿಸು. ಸೊ ಇದು ಈ ವರ್ಷದ ಫಸ್ಟ್ ಮಾವಿನ ಹಣ್ಣು. ನಮ್ಮಮ್ಮಿ ತರಬೇಡ ಈಗ ಅದು ಟೇಸ್ಟ್ ಇರಲ್ಲ ಅಂತ ನಮ್ಮಪ್ಪಂಗೆ ಹೇಳಿದರು. ಬಟ್ ನನಗೆ ಇಷ್ಟ ಅಂತ ನಮ್ಮಪ್ಪ ತಂದಿದ್ರು. ಸೋ ಸ್ವೀಟ್ ಆಫ್ ಎಮ್. ಅಪ್ಪನ ಪ್ರೀತಿ ಅಂದ್ರೇ ಹಾಗೆ ಅಲ್ವಾ. ಸೊ ನನಗೆ ತುಂಬ ಇಷ್ಟ ಅಂತ ತಂದರು. ಬಟ್ ಇದಷ್ಟು ಸ್ವೀಟ್ ಇರಲಿಲ್ಲ. ಬಟ್ ಮೇ ತಿಂಗಳಲ್ಲಿ ತರೋದೇ ಒಳ್ಳೆಯದು ಅಂದ್ಕೊಂಡು ನಾವು ಸುಮ್ಮನಾದ್ವಿ. ಬಟ್ ಬೇರೆ ಹಣ್ಣೆಲ್ಲ ತಂದಿದ್ರು. ನನಗೆ ಹಣ್ಣುಗಳಂದರೆ ಇಷ್ಟ, ಹಂಗಾಗಿ ನಮ್ಮಪ್ಪ ಯಾವಾಗಲೂ ಫ್ರೂಟ್ಸ್ ಕ್ಯಾರಿ ಮಾಡ್ತಾರೆ ನನಗೆ. ಹಾಗೆ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಪ್ರೀತಿ ಸದಾ ಹೀಗೆ ಇರಲಿ, ಇದೇ ಥರ ಸಪೋರ್ಟ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.